ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗುಲಾಬಿ ಗಿಡಕ್ಕೆ ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಅದರಿಂದ ಹೆಚ್ಚಾಗಿ ಹೂವೆಲ್ಲನೂ ಸಹ ಸಿಗುತ್ತೆ. ಹಾಗಾಗಿ ಇವತ್ತು ನಾನು ಗುಲಾಬಿ ಗಿಡಗಳಿಗೆ ಸ್ವಲ್ಪ ಯಾವ ಗೊಬ್ಬರ ಕೊಡ್ತೀನಿ ಅಂತ ನೋಡೋಣ. ಅದರಲ್ಲೂ ಒಂದೊಂದು ರೆಂಬೆನಲ್ಲಿ 3-4 ಹೂವು ಇರುತ್ತೆ. ಯಾವುದೇ ಒಂದು ಗಿಡ ಆದರೂ ಅಷ್ಟೇ, ಗುಲಾಬಿ ಗಿಡ ಅಂತಲೇ ಇಲ್ಲ, ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಅದಕ್ಕೆ ನಾವು ಒಳ್ಳೊಳ್ಳೆ ಗೊಬ್ಬರನ ಕೊಡ್ತಾ ಬಂತು ಅಂದರೆ ಅದರಲ್ಲೂ ನಮಗೆ ಹೆಚ್ಚಾಗಿ ಹೂವೆಲ್ಲನೂ ಸಹ ಸಿಗುತ್ತೆ. ಈಗ ನಾವು ಒಂದು 15 ದಿವಸಕ್ಕೆ ಒಂಥರ ಗೊಬ್ಬರ ಕೊಟ್ಟಿರ್ತೀವಿ, ಮತ್ತು ಇನ್ನೊಂದು 15 ದಿನ ಆದಮೇಲೆ ಇನ್ನೊಂದು ಥರ ಗೊಬ್ಬರ, ಈ ಥರ ಗೊಬ್ಬರನ ಚೇಂಜ್ ಮಾಡಿ ನಾವು ಕೊಡ್ತಾ ಇತ್ತು ಅಂದರೆ ಆವಾಗ ಗಿಡಗಳು ಚೆನ್ನಾಗಿ ಬರುತ್ತೆ. ನೋಡಿ, ಇದು ಗೊಬ್ಬರ ಅಂದರೆ ಪಾಟಿಂಗ್ ಮಿಕ್ಸ್. ಇದು ಪಾಟಿಂಗ್ ಮಿಕ್ಸ್ನ ನಾನು ಈ ಗುಲಾಬಿ ಗಿಡಗಳಿಗೆ ಒಂದೊಂದು ಹಿಡಿಯಷ್ಟನ್ನು ಕೊಡ್ತಾ ಇದ್ದೀನಿ. ಗಾರ್ಡನ್ನಲ್ಲಿ ಒಂದು 15 ಗುಲಾಬಿ ಗಿಡಗಳೇನೋ ಇದೆ. ಹಾಗಾಗಿ ಇವತ್ತು ನಾನು ಅದು 15 ಗುಲಾಬಿ ಗಿಡಗಳಿಗೂ ಇದನ್ನು ಒಂದೊಂದು ಹಿಡಿಯಷ್ಟು ಕೊಡ್ತಿದ್ದೀನಿ. ಅಂದರೆ ನಾನು 2 ಪ್ಯಾಕೆಟ್ ಹಾಕೊಳ್ತಾ ಇದ್ದೀನಿ. ಇದು ಗೊಬ್ಬರ ತುಂಬಾ ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಬೇಕಿತ್ತು ಅಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು, ಇಲ್ಲ ಕಾಲ್ ಮಾಡಿ ಆದ್ರೂ ನೀವು ತಗೋಬೋದು. ನಾನು ನಿಮಗೆ ತೋರಿಸ್ತಿರೋ ಅಂತಹ ಗೊಬ್ಬರ ಯಾವುದು ಕೆಮಿಕಲ್ ಎಲ್ಲ ಆರ್ಗಾನಿಕ್ ಇರೋ ಅಂತಹ ಗೊಬ್ಬರಗಳೇ. ಇದನ್ನು ನೀವು ಎಲ್ಲ ಗಿಡಗಳಿಗೂ ಹಾಕಬಹುದು. ಇಂಥದ್ದೇ ಗಿಡ ಅಂತ ಏನಿಲ್ಲ, ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಕೊಟ್ಕೊಂಡ್ರೂ ಸಹ ಆಗುತ್ತೆ. ನೋಡಿ, ಇವಾಗ ನಾನು ಈ ಗುಲಾಬಿ ಗಿಡದಲ್ಲಿ ಒಣಗೋಗಿರೋಂತಹ ಕಡ್ಡಿ ಮತ್ತು ಅದು ಎಲೆ ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ. ಗುಲಾಬಿ ಗಿಡದಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕೆಲಸ ಮಾಡಿ. ಯಾಕೆಂದರೆ ಅದೇನಾದರೂ ಮುಳ್ಳೇನಾದರೂ ಸ್ವಲ್ಪ ತಾಕ್ತು ಅಂದ್ರೂ ಜೀವನೇ ಹೋದಂಗಾಗುತ್ತೆ, ಅಷ್ಟು ನೋವಾಗುತ್ತೆ. ಆ ನೋವು ಒಂದು ವಾರ 15 ದಿವಸದ ತನಕನೂ ಹೋಗೋದೇ ಇಲ್ಲ, ಹಾಗೆ ಇರುತ್ತೆ. ನೋಡಿ, ಇವಾಗ ಅದು ಮಣ್ಣೆಲ್ಲ ಲೂಸ್ ಮಾಡಿ ನಾನು ಒಂದು 2 ಇಂಚಷ್ಟು ಮಣ್ಣು ತೆಗೆದಿದ್ದೀನಿ. ಮಣ್ಣು ತೆಗೆದುಬಿಟ್ಟು ಇದು ಒಂದೊಂದು ಹಿಡಿಯಷ್ಟನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿಬಿಡಿ. ಗಿಡ ದೊಡ್ಡದಿದ್ದರೆ ನೀವು 2 ಹಿಡಿ ಕೊಟ್ಟರು ಏನೂ ಸಮಸ್ಯೆ ಆಗೋದಿಲ್ಲ. ಈ ಥರ ಚಿಕ್ಕ ಗಿಡ ಇತ್ತು ಅಂದಾಗ 1 ಹಿಡಿ ಕೊಡಿ ಸಾಕು. ಏಕೆಂದರೆ ಇದೇನು ಯಾವುದೇ ರೀತಿ ಕೆಮಿಕಲ್ಲೆಲ್ಲ ಏನೂ ಇಲ್ಲ, ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ. ಅದರಲ್ಲೂ ಈ ಗುಲಾಬಿ ಗಿಡಗಳಿಗೆ ನೀರು ಜಾಸ್ತಿ ಆದ್ರೂ ಸಹ ಇದು ಬದುಕೋದಿಲ್ಲ, ಸತ್ತೋಗ್ಬಿಡುತ್ತೆ. ಹಾಗಾಗಿ ನೀರು ಆದಷ್ಟು ಕಡಿಮೆನೇ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಅದು ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ 1 ಹಿಡಿಯಷ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ನೀವು ಚಿಕ್ಕ ಗಿಡ ಇತ್ತು ಅಂದರೆ 1 ಹಿಡಿ ಹಾಕಿ, ಸ್ವಲ್ಪ ದೊಡ್ಡ ಗಿಡ ಏನಾದರೂ ಇತ್ತು ಅಂದರೆ 2 ಹಿಡಿ ಹಾಕ್ಕೊಳ್ಳಿ. ಯಾವುದೇ ರೀತಿ ಏನು ಸಮಸ್ಯೆ ಆಗೋದಿಲ್ಲ. ಅದರಲ್ಲೂ ಗಿಡಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದು ಗೊಬ್ಬರ ಹಾಕಿ 1 ವಾರಕ್ಕೇ ರಿಸಲ್ಟ್ ಬಂದಿದೆ. ತುಂಬ ಚೆನ್ನಾಗಿ ಚಿಗುರೂ ಸಹ ಬಂದಿದೆ. ನಮಗೆ ಹೆಂಗೆ ಒಂದು ದಿನ ಒಂದೇ ರೀತಿ ತಿಂಡಿ ತಿಂದು ನಮಗೆ ಹೆಂಗೆ ಬೋರ್ ಆಗುತ್ತೆ ನೋಡಿ, ಅದೇ ಥರ ಗಿಡಗಳಿಗೂ ಅಷ್ಟೇ. ಇವಾಗ ಈ ಗೊಬ್ಬರನ ಇವಾಗ ಕೊಟ್ಟಿದ್ದೀವಿ, ಒಂದು 15 ದಿನ ಬಿಟ್ಟು ಮತ್ತೆ ಬೇರೆ ಗೊಬ್ಬರನ ಕೊಡಬೇಕು. ಗಿಡಗಳಿಗೆ ಗೊಬ್ಬರನ 15 ದಿವ್ಸಕ್ಕೆ ಸತಿ ಮತ್ತು ತಿಂಗಳಿಗೊಂದು ಸತಿ ಚೇಂಜ್ ಮಾಡಿ ಕೊಡ್ತಾ ಬಂದರೆ ಅದಕ್ಕೆ ಒಂಥರ ಎನರ್ಜಿ ಸಿಕ್ದಂಗೂ ಆಗುತ್ತೆ. ಅದರಲ್ಲೂ ಹೂವಿನ ಸೈಜು ದೊಡ್ಡದಾಗುತ್ತೆ ಮತ್ತು ಗಿಡದ ತುಂಬ ಹೂವು ಸಹ ಬಿಡುತ್ತೆ. ಈಗ ನಾವು ಒಂದು ಥರದ ಗೊಬ್ಬರ ಇವಾಗ ಕೊಟ್ಟಿರ್ತೀವಿ, ಇದು ಎನರ್ಜಿ ಇರೋವರೆಗೂ ಅದು ಹೂ ಬಿಡುತ್ತೆ. ಆ ಹೂ ಬಿಟ್ಟಾದಮೇಲೆ ಅದಕ್ಕೆ ಎನರ್ಜಿ ಕಡಿಮೆ ಆಗುತ್ತೆ. ಆವಾಗ ನಾವು ಮತ್ತೆ ಇನ್ನೊಂದು ಬೇರೆ ಥರ ಗೊಬ್ಬರನ ಬದಲಾಯಿಸಿ ಗೊಬ್ಬರ ಕೊಡಬೇಕು. ಆವಾಗ ಅದಕ್ಕೆ ಮತ್ತೆ ಎನರ್ಜಿ ಸಿಕ್ದಂಗೆ ಆಗುತ್ತಲ್ಲ, ಆವಾಗ ಮತ್ತೆ ನಮಗೆ ಹೂ ಜಾಸ್ತಿ ಬಿಡುತ್ತೆ. ನಿಮಗೆ ಗೊಬ್ಬರ ಆಗಿರ್ಬೋದು, ಮತ್ತು ಪಾಟ್ಗಳು, NPK, ಎಪ್ಸಮ್ ಸಾಲ್ಟು, ರೋಸ್ ಮಿಕ್ಸು, ಬೇವಿನ ಹಿಂಡಿ ಮತ್ತು ಕಡಲೆಕಾಯಿ ಹಿಂಡಿ ಇಷ್ಟೆಲ್ಲ ನಮ್ಮ ಹತ್ರ ಸಿಗುತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಅಲ್ಲಿ ನಾನು ಕೂತ್ಕೊಂಡು ಗಾರ್ಡನಲ್ಲಿ ಕೆಲಸ ಮಾಡ್ತಾಯಿದ್ರಿ. ಜಾನಿ ನೋಡಿ ನನ್ನ ಪಾಡಿಗೆ ನಾನಲ್ಲಿ ಮುಂದೆ ತಿರ್ಕೊಂಡು ಕೆಲಸ ಮಾಡ್ತಿರ್ತೀನಿ, ಇವನು ಹಿಂದ್ಗಡೆ ಬಂದು ಈ ಥರ ಮಲ್ಕೊಂಡಿರ್ತಾನೆ. ನೋಡಿ, ಯಾವಾಗಲೂ ಇವನು ಇದೇ ಥರನೇ ಮಾಡೋದು. ನನಗೆ ಗೊತ್ತೇ ಇರೋದಿಲ್ಲ ಇವನು ಹಿಂದ್ಗಡೆ ಬಂದು ಕೂತಿರ್ತಾನೆ ಅಂತ. ನಾನು ಏನಾದರೂ ತಗೊಳ್ಳೋಕ್ಕೆ ಅಂತ ಹಿಂದೆ ತಿರುಗ್ತೀನಿ ನೋಡಿ, ಆವಾಗ ಮಾತ್ರ ಗೊತ್ತಾಗುತ್ತೆ. ಪಾಪ ಅವನು ನನ್ನ 1 ಸೆಕೆಂಡು ಬಿಟ್ಟಿರೋದಿಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ. ಯಾವ ಜನ್ಮದ ಋಣಾನು ಬಂದಾನೋ ಏನೋ, ಈ ಜನ್ಮದಲ್ಲಿ ನನಗೆ ಮಗನಾಗಿ ಬಂದಿದ್ದಾನೆ. ನೋಡಿ, ನಾನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ಅಲ್ಲಿ. ನೋಡಿ, ನನ್ನ ಗಾರ್ಡನಲ್ಲಿರೋಂತಹ ಎಲ್ಲ ಗುಲಾಬಿ ಗಿಡಗಳಿಗೂ ಅಷ್ಟೇ, ಅದು ಒಣಗಿರೋ ಎಲೆ ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ರೆಂಬೆ ಎಲ್ಲ ಇರುತ್ತಲ್ಲ, ಅದನ್ನು ಎಲ್ಲ ಸ್ವಲ್ಪ ಟ್ರಿಮ್ ಮಾಡಿ ಮತ್ತು ಅದು ಒಣಗಿರೋ ಅಂತಹ ಕಡ್ಡಿ ಅದೆಲ್ಲನೂ ಟ್ರಿಮ್ ಮಾಡಿ ಸ್ವಲ್ಪ ಮಣ್ಣೆಲ್ಲ ತೆಗೆದುಬಿಟ್ಟು ಎಲ್ಲ ಗಿಡಗಳಿಗೂ ನೋಡಿ ಒಂದೊಂದು ಹಿಡಿಯಷ್ಟು ಗೊಬ್ಬರನ ಕೊಡ್ತಾಯಿದ್ದೀನಿ. ಒಂದೊಂದು ಸತಿ ನಾವು ಮಾಡೋ ಮಿಸ್ಟೇಕಿಂದನೂ ಗಿಡನ ಕಳ್ಕೊಬೇಕಾಗುತ್ತೆ. ಯಾವ ಮಿಸ್ಟೇಕು ಅಂತೀರಾ? ಇವಾಗ ಸ್ವಲ್ಪ ಗೊಬ್ಬರ ಜಾಸ್ತಿ ಕೊಟ್ಟಿರ್ತೀವಿ ಮತ್ತು ನೀರು ಜಾಸ್ತಿ ಹಾಕಿರ್ತೀವಿ. ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಮಣ್ಣು ಸ್ವಲ್ಪ ಹುಡಿ ಇತ್ತು ಅಂದ್ರೂ ನೀರು ಸರಾಗವಾಗಿ ಹಿಡಿದೋಗುತ್ತೆ. ಇಲ್ಲ ಸ್ವಲ್ಪ ಏನಾದರೂ ಮಣ್ಣು ಜಿಗಿ ಇದ್ದಾಗ ಏನಾಗುತ್ತೆ, ಅದು ಅಲ್ಲೇ ನಿಂತ್ಕೊಂಡು ಬೇರು ಕೊಳೆಯೋ ಥರ ಸ್ಟಾರ್ಟ್ ಆಗುತ್ತೆ. ಆ ಬೇರು ಕೊಳ್ತಾಗ ಏನಾಗುತ್ತೆ ಹೇಳಿ, ಗಿಡ ಎಲ್ಲ ಒಣಗೋಗುತ್ತೆ. ನನ್ನ ಗಿಡನಲ್ಲೂ ಈ ಥರ ಅನುಭವ ಆಗಿದೆ. 1-2 ಗಿಡ ಏನೋ ಒಣಗೋಗಿದ್ದಾವೆ. ನೋಡೋಣ, ಆಮೇಲೆ ಯಾವಾಗಾದರೂ ತಗೊಬಂದು ಹಾಕಬೇಕು. ಯಾಕೆಂದರೆ ನನ್ನ ಅನುಭವನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಆದಷ್ಟು ಇದಕ್ಕೆ ಡೈಲಿ ನೀರು ಹಾಕೋಕೆ ಹೋಗಬೇಡಿ ಗುಲಾಬಿ ಗಿಡಗಳಿಗೆ. 1 ದಿನ ಬಿಟ್ಟು ದಿನ ಹಾಕಿ.
ಗುಲಾಬಿ ಗಿಡದಲ್ಲಿ ನಾವು ಎಷ್ಟು ಕೇರಾಗಿ ಕೆಲಸ ಮಾಡಿದ್ರೂ ಕಡಿಮೆನೇ. ನನ್ನ ಕೈಗೂ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ. ಅದು ಚುಚ್ಕೊಂಡು ರಕ್ತನೇ ಬಂದ್ಬಿಟ್ಟಿದೆ. ಅದು ನೋವು 2 ದಿನ ಆದರೂ ಹೋಗೇ ಇರಲಿಲ್ಲ ನನಗೆ. ಕೆಲವೊಂದು ಸತಿ ಗುಲಾಬಿ ಗಿಡದಲ್ಲಿ ಕೆಲಸ ಮಾಡೋಕ್ಕೇ ಭಯ ಅಂತ ಅನಿಸ್ಬಿಡುತ್ತೆ. ಆದಷ್ಟು ಅದರಲ್ಲಿ ಕೆಲಸ ಮಾಡೋವಾಗ ಹುಷಾರಾಗಿ ಮಾಡಿ. ಯಾಕೆಂದರೆ ನನಗೆ ಕೈ ಚುಚ್ಕೊಂಡಿದೆಯಲ್ಲ ಮುಳ್ಳು, ಹಂಗಾಗಿ ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕೆಲಸ ಮಾಡಿ. ನೋಡಿ ಈ ಗಿಡದಲ್ಲಂತೂ ಎಷ್ಟೊಂದು ಮುಳ್ಳಿದೆ. ಅದು ಪಕ್ಕದಲ್ಲೇ ಅದು ಬ್ರ್ಯಾಂಚೆಲ್ಲ ಹೊಡ್ಕೊಂಡಿರುತ್ತಲ್ಲ, ಹಂಗಾಗಿ ನೋಡಿ ಈ ಥರ ಇದ್ದಾಗ ಅಲ್ಲಿ ನಮಗೆ ಕೈ ಆಡ್ಸೋಕ್ಕೇ ಆಗಿರೋದಿಲ್ಲ. ಕೆಲವೊಂದೊಂದು ಗಿಡದಲ್ಲಿ ಇಷ್ಟೊಂದೇನು ಮುಳ್ಳಿರೋದಿಲ್ಲ, ಕೆಲವೊಂದೊಂದು ಗಿಡದಲ್ಲಿ ಈ ಥರ ಜಾಸ್ತಿ ಮುಳ್ಳಿರುತ್ತೆ. ಆವಾಗ ನಾವು ನೋಡಿಕೊಂಡು ಹುಷಾರಾಗೆ ಕೆಲಸನ ಮಾಡಬೇಕು. ಗುಲಾಬಿ ಗಿಡದಲ್ಲಿ ಹೂವು ಎಷ್ಟು ಸುಂದರವಾಗಿರುತ್ತೋ ಈ ಗಿಡನೂ ಅಷ್ಟೇ ಡೇಂಜರು ನಮಗೆ. ಯಾಕೆ ಡೇಂಜರು ಅಂದರೆ ಕೆಲಸ ಮಾಡೋವಾಗ ಅಷ್ಟೇ ನಮಗೆ ಡೇಂಜರು. ಯಾಕೆಂದರೆ ಅದು ಮುಳ್ಳು ಚುಚ್ಕೊಂಡ್ರೆ ನಮಗೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ ಹೇಳಿದೆ. ನೋಡಿ ಅದರಲ್ಲಿರೋಂತಹ ಎಲೆ ಮತ್ತು ಒಣಗಿರೋ ಕಡ್ಡಿ ಇದೆಲ್ಲನೂ ತೆಗೆದು ಅದಕ್ಕೆ ಗೊಬ್ಬರ ಕೊಡ್ತಾಯಿದ್ದೀನಿ. ನಾನು ಅವಾಗೇ ಹೇಳ್ದಂಗೆ ಚಿಕ್ಕ ಗಿಡ ಇತ್ತು ಅಂದರೆ 1 ಹಿಡಿ ಕೊಡಿ, ದೊಡ್ಡ ಗಿಡ ಇತ್ತು ಅಂದರೆ 2 ಹಿಡಿ ಕೊಡಿ. ಯಾಕೆ ಈ ಮಾತು ಹೇಳಿದೆ ಅಂದರೆ ಅಮೃತ ಕೂಡ ಜಾಸ್ತಿ ಆದರೂ ಅದೂ ವಿಷ ಆಗಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಹೇಳಿದೆ. ಯಾವುದೂ ಅಷ್ಟೇ ಮಿತಿಯಾಗಿ ಕೊಟ್ರೇ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಜಾನಿಯಲ್ಲಿ ನನ್ನ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂದ್ಬಿಟ್ಟು ನೋಡಿ ಅಲ್ಲಿ ಕಟ್ಟಾಕಿದ್ದೀನಿ. ಆದರೂ ಏನು ಜೋರು ಮಾಡ್ತಾಯಿದ್ದಾನೆ ನೋಡಿ, ಬಿಡಲಿ ಅಂತ ಜೋರು ಮಾಡ್ತಿದ್ದಾನೆ. ಅದು ಕೆಲಸ ಎಲ್ಲ ಮುಗಿಲಿ ಆಮೇಲೆ ಬಿಡೋಣ ಅಂದ್ಬಿಟ್ಟು ಅಲ್ಲಿ ಕಟ್ಟಾಕಿದ್ದೀನಿ. ಗುಲಾಬಿ ಗಿಡದಲ್ಲಿ ಸ್ವಲ್ಪ ಬೀನ್ಸ್ ಕಾಳೆಲ್ಲನೂ ಹಾಕಿದ್ದೆ, ಅದು ಚೆನ್ನಾಗಿ ಬಂದಿದೆ. ಈ ಹೆಗ್ಣ ಸೇರ್ಕೊಂಬಿಟ್ಟು ಅದನ್ನು ಸಹ ಬಿಟ್ಟಿಲ್ಲ, ಎಲ್ಲ ತಿಂದಾಕ್ಬಿಟ್ಟಿತ್ತು. ಒಂದು 2-3 ಪಾಟಲ್ಲೆಲ್ಲ ತಿಂದಾಕ್ಬಿಟ್ಟಿದೆ, 1-2 ಪಾಟಲ್ಲೇನೋ ಉಳ್ಕೊಂಡಿದೆ. ಹಂಗಾಗಿ ನೋಡೋಣ ಅದೇನಾದರೂ ಚೆನ್ನಾಗಿ ಬರುತ್ತೇನೋ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿದ್ದೀನಿ. ಇನ್ನು ಇದು ಪನ್ನೀರ್ ಗುಲಾಬಿ, ಇದು ಅಷ್ಟೇ ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದು ಅದರಲ್ಲೂ ಸಹ ಮೊಗ್ಗುಗಳಂತೂ ತುಂಬಿಕೊಂಡಿದೆ. ಹಂಗಾಗಿ ಇವತ್ತು ನಾನು ಎಲ್ಲ ಗುಲಾಬಿ ಗಿಡಗಳಿಗೂ ಸಹ 1 ಹಿಡಿಯಷ್ಟು ನಾನು ಈ ಗೊಬ್ಬರನ ಕೊಡ್ತಾಯಿದ್ದೀನಿ. ನೋಡಿ ಅಲ್ಲಿ ಮಣ್ಣು ಎಷ್ಟು ಹುಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ಈ ಥರ ಹುಡಿಯಾಗಿದ್ರೇ ಗಿಡಗಳು ಚೆನ್ನಾಗಿ ಬರೋದು. ನೋಡಿ ಇದು 1 ಮುಷ್ಟಿಯಷ್ಟು ನಾನು ಗೊಬ್ಬರನ ಹಾಕ್ಬಿಟ್ಟು ಅದಕ್ಕೆ ಮಣ್ಣು ಈ ಥರ ಮಿಕ್ಸ್ ಮಾಡಿದ್ದೀನಿ. ಇದು ಯೆಲ್ಲೋ ಕಲರು, ಯಾಕೋ ಅದು ಸರಿಗೆ ಅರಳೇ ಇಲ್ಲ. ನೋಡಿ ಯಾವ ಥರ ಆಗಿದೆ, ಅದು ಮಧ್ಯದಲ್ಲಿ ಚೆಂಡು ಥರ ಆಗಿದೆ. ಹಂಗಾಗಿ ಅದನ್ನು ಕಟ್ ಮಾಡಿ ತೆಗೆದೆ. ಇನ್ನೇನಕ್ಕೆ ಅದು ಅಂದ್ಬಿಟ್ಟು ಕಟ್ ಮಾಡಿ ತೆಗೆದ್ಬಿಟ್ಟು ಇದಕ್ಕೂ ಅಷ್ಟೇ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಅದಕ್ಕೂ ಸಹ ಗೊಬ್ಬರ ಕೊಡ್ತಾಯಿದ್ದೀನಿ. ನೋಡಿ ಗೊಬ್ಬರ ಎಲ್ಲ ಕೊಟ್ಟಾಯಿತು. ಇವಾಗ ಅದು ಕಲ್ಲು ಮೇಲೆ ಇಟ್ಟಿದ್ನಲ್ಲ ನಾನು, ಅದು ಗುಲಾಬಿ ಗಿಡಗಳೇ ಒಂದು ಲೈನಲ್ಲಿ ಇಟ್ಟಿದ್ದೆ ನೋಡಿ, ಅದೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಪಾಟೆಲ್ಲ ಕೆಳಗೆ ಇಳಿಸ್ಕೊಂಡಿದ್ನಲ್ಲ, ಹಾಗಾಗಿ ಇವಾಗ ಅದೆಲ್ಲ ಗುಡಿಸಿ ಕ್ಲೀನ್ ಮಾಡಿ ನೋಡಿ ಇವಾಗ ಜೋಡಿಸಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಇನ್ನು ಇದು ಕೆಳಗಡೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಷ್ಟೇ. ಗೊಬ್ಬರನ ನಾನು 2 ಪ್ಯಾಕೆಟ್ ಹಾಕ್ಕೊಂಡಿದ್ದೆ ನೋಡಿ, ಇನ್ನೂ ಸ್ವಲ್ಪ ಮಿಕ್ಕಿದೆ. ಸ್ವಲ್ಪ ಕೊಟ್ರೇ ಸಾಕು, ಇದಕ್ಕೇನು ಜಾಸ್ತಿ ಎಲ್ಲ ಕೊಡಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ. ಇನ್ನು ಇದು ಕಟ್ ಮಾಡಿದ್ದೆಲ್ಲ ಇತ್ತಲ್ಲ, ಅದನ್ನು ಸ್ವಲ್ಪ ನೋಡೋಣ, ನೆಡ್ತೀನಿ, ಬರುತ್ತೋ ಇಲ್ವೋ ಅಂತ ನೋಡೋಣ. ನಮ್ಮ ಪ್ರಯತ್ನ ಅಂತೂ ನಾವು ಮಾಡಲೇಬೇಕಲ್ವಾ. ಅದೇ ಗಿಡಗಳನ್ನಾದರೂ ಅಷ್ಟೇ ನಾನು ಪ್ರೂನ್ ಮಾಡಿದಾಗ ಅದನ್ನು ಸ್ವಲ್ಪ ಕಟಿಂಗ್ ಇಟ್ಟಿರ್ತೀನಿ, ನೋಡೋಣ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಇಟ್ಟಿರ್ತೀನಿ. ಅವು ಚೆನ್ನಾಗೂ ಸಹ ಬಂದಿರ್ತವೆ. ನಾನಿನ ಕಟ್ಟಾಕಿದ್ನಲ್ಲ, ಇವಾಗ ಬಿಚ್ಚಿದ್ದೀನಿ. ಗಾರ್ಡನ್ ತುಂಬ ಓಡಾಡ್ತಾ ಇದ್ದಾನೆ ನೋಡಿ. ಇನ್ನು ಇದು ನಾನು ಅದು ಗೊಬ್ಬರ ಕೊಟ್ಟು 1 ವಾರ ಆದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಮೊಗ್ಗೆಲ್ಲ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ. ಅಂದರೆ ಇದು 1 ವಾರಕ್ಕೆ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆ ಇದು. ಚಿಗುರೂ ಅಷ್ಟೇ ತುಂಬ ಚೆನ್ನಾಗಿ ಗಿಡದಲ್ಲಿ ಚಿಗುರೆಲ್ಲ ಬಂದು ಅದರಲ್ಲಿ ಜಾಸ್ತಿ ಮೊಗ್ಗುಗಳು ಸಹ ತುಂಬಿಕೊಂಡಿದೆ ನೋಡಿ. ಚಿಗುರು ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅಂತ. ಗಿಡಗಳನ್ನ ನಾವು ಮಕ್ಕಳಂತೆ ಕೇರ್ ಮಾಡಬೇಕು, ಆವಾಗೇ ನಮಗೆ ಅದರಿಂದ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.